ಸಿದ್ದರಾಮಯ್ಯ ಅವರೇ ನಮ್ಮ ಪಾಲಿನ ರಾಮ ಎಂದು ಮಾಜಿ ಸಚಿವ ಎಚ್. ಆಂಜನೇಯ ಹೇಳಿಕೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಮಾತನಾಡಿದ್ದು, ಅಯೋಧ್ಯೆಯಲ್ಲಿ ಇರೋದು ಬಿಜೆಪಿಯವರ ರಾಮ, ನಮಗೆ ಸ್ವತಃ ಸಿದ್ದರಾಮಯ್ಯನವರೇ ಶ್ರೀರಾಮ. ಇನ್ನು ಅವರು ನಮ್ಮ ಎದೆಯಲ್ಲಿದ್ದಾರೆ ಎಂದು ಮಾಜಿ ಸಚಿವ ಎಚ್. ಆಂಜನೇಯ ಹೇಳಿದ್ದಾರೆ. ಇನ್ನು ಆಂಜನೇಯ ಗೊತ್ತಲ್ಲ ಏನು ಮಾಡಿದ ಎಂದು ಹೇಳುವ ಮೂಲಕ ಮಾಜಿ ಸಚಿವ ಎಚ್. ಆಂಜನೇಯ ಅವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ತಮ್ಮನ್ನ ರಾಮಾಂಜನೇಯ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ರಾಮ ಮಂದಿರ ಲೋಕಾರ್ಪಣೆಗೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡದೇ ಇರೋದೇ ಒಳ್ಳೆಯದಾಗಿದೆ. ಸ್ವತಃ ಸಿದ್ದರಾಮಯ್ಯನವರೇ ರಾಮ, ಅವರು ಯಾಕೆ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡಬೇಕು? ಇನ್ನು ಅವರ ಊರಲ್ಲಿ ರಾಮ ಮಂದಿರ ಇದೆ, ಅಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಅಲ್ಲಿರೋದು ಬಿಜೆಪಿಯ ರಾಮ, ಅವರನ್ನು ಕರೆದುಕೊಂಡು ಬಿಜೆಪಿಯವರು ಭಜನೆ ಮಾಡಲಿ. ಇನ್ನು ನಮ್ಮ ರಾಮ ಎಲ್ಲ ಕಡೆ ಇದ್ದಾನೆ, ನಮ್ಮ ಎದೆಯಲ್ಲೂ ಕೂಡ ಇದ್ದಾನೆ. ಇನ್ನು ನಾನು ಆಂಜನೇಯ ಏನು ಮಾಡೋದು ಗೊತ್ತಲ್ವ ಎಂದು ಹೇಳಿದ್ದು, ಬಿಜೆಪಿಯವರು ಓಟಿಗಾಗಿ ರಾಮನನ್ನು ಮಾಡ್ತಿದ್ದಾರೆ ಎನ್ನುವ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಹಾಗೂ ತಮ್ಮ ಸಂಬಂಧ ರಾಮಾಂಜನೇಯರ ಸಂಬಂಧ ಎನ್ನುವ ರೀತಿ ಎಚ್. ಆಂಜನೇಯ ಅವರು ಹೇಳಿಕೆ ನೀಡಿದ್ದಾರೆ. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮನಿಗೆ ಯಾಕೆ ಪೂಜೆ ಮಾಡಬೇಕು? ಅವರ ಊರಲ್ಲೇ ರಾಮ ಮಂದಿರ ಇದೆ, ಪೂಜೆ ಮಾಡ್ತಾರೆ. ಅಲ್ಲಿ ಯಾಕೆ ಹೋಗ್ಬೇಕು? ಬಿಜೆಪಿ ರಾಮರು, ಬಿಜೆಪಿಯವ್ರನ್ನ ಅವ್ರ ಮೇಲೆ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನನಗೇನಂತೆ ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನು ಮಾಡಿದ್ರು ಗೊತ್ತಲ್ಲ. ಅಲ್ಲ, ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊಳ್ತಾರೆ, ರಾಮ ಅಂತ ಇಟ್ಕೊಳ್ತಾರೆ, ಹನುಮಂತ ಅಂತ ಇಟ್ಕೊಳ್ತಾರೆ, ಮಾರುತಿ ಅಂತ ಇಟ್ಕೊಳ್ತಾರೆ. ರಾಮ, ಆಂಜನೇಯ ಎಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ, ಗೌರವ, ವಿಶ್ವಾಸ ಇದೆ. ಇದೆಲ್ಲ ಧರ್ಮವನ್ನು ಒಡೆದಾಡುವ ನೀತಿ ಅವ್ರದ್ದು. ಯಾವ್ದಾದ್ರೂ ಧರ್ಮವನ್ನು ಮುಖ್ಯವಾಗಿ ಟೀಕೆ ಮಾಡಿಬಿಟ್ರೆ ಇತರ ಧರ್ಮೀಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. 14 ವರ್ಷ ನೋಡಿದ್ದಾರೆ. ಆಯಿತು, ಹಿಂದೂಗಳಿಗೆ ಉಪಚಾರ ಮಾಡಬೇಕಲ್ಲ, ಯಾಕೆ ಅನುಕೂಲ ಆಗಿದ್ದಾರೆ ಅಂತ ಬೇಕಲ್ಲ. ನಾವೆಲ್ಲ ಹಿಂದೂಗಳೇ, ಏನು ಹಿಂದೂಗಳನ್ನೆಲ್ಲ ಅವರಿಂದ ಹಿಂದೂ ಹಿಂದೂಗಳನ್ನೆಲ್ಲ ಅವರೇ ಬಂದಿಲ್ಲ. ಹಿಂದೂ ಧರ್ಮದ ಧರ್ಮವನ್ನು ಬಾರಿ ನಾವು ಧರ್ಮದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ಧರ್ಮಗಳಲ್ಲಿ ಎಷ್ಟು ಜಾತಿ ಜನರು ಇಟ್ಟಿದ್ದಾರೆ, ಯಾವ ಧರ್ಮ ಶೋಷಣೆ ಮಾಡ್ತಾ ಇದೆ, ಶೋಷಣೆ ಮಾಡೋಕ್ಕೆ ಏನಾದರೂ ಪರಿಹಾರ ನೀಡಿದಾರ? ನಾನು ಮೊನ್ನೆ ಹೇಳಿದೆ, ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟಿ, ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಊರಿನ ಎಲ್ಲ ಮಲಮೂತ್ರ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಹೋಗುತ್ತಲ್ಲ, ಆ ಕೊನೆಯಲ್ಲಿ ಯಾರು ಕೇಳಲ್ಲ ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ತಾವು ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ರಾಮ ಮಂದಿರ ಅಂದ್ರೆ ಯಾವುದಂದ್ರೆ ಈ ಮನೆ ಇಲ್ಲದ, ಸೂರಿಲ್ಲದ, ಗುಡಿಸಲಿಲ್ಲದ, ಬಾತ್ರೂಮ್ನಲ್ಲಿ ವಾಸ ಮಾಡುವ, ಮರದಡೆಯಲ್ಲಿ ವಾಸ ಮಾಡುವ, ಚರಂಡಿಯಲ್ಲಿ ವಾಸ ಮಾಡುವ ಜನರನ್ನ ಮನೆ ಕಟ್ಟಿ ಅದಕ್ಕೆ ರಾಮ ಮಂದಿರ ಅಂತ ಹೇಳ್ರಿ. ಆಗ ರಾಮ, ನಿಜವಾದ ರಾಮ ಅಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತಾರೆ.